ನಾನು ಮನಮೋಹನ್ ಸಿಂಗ್ ಅವ್ರನ್ನ ನೋಡಿದ್ದು ಲೋಕಸಭೆಯಲ್ಲಿ 1991ರಲ್ಲಿ. ನಾನು ಕರ್ನಾಟಕದಿಂದ ಮೊದಲನೇ ಬಾರಿಗೆ ಲೋಕಸಭೆಗೆ ಹೋದೆ. ಅವರು ನರಸಿಂಹರಾವ್ ಸರ್ಕಾರದಲ್ಲಿ ಹಣಕಾಸಿನ ಮಂತ್ರಿ ಆದರು. ಅದಕ್ಕೆ ಮುಂಚೆ ಹಲವಾರು ಹುದ್ದೆಗಳಲ್ಲಿ ನಮ್ಮ ರಾಷ್ಟ್ರದ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸರಿಪಡಿಸಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿದ್ದರು, ಆರ್ಥಿಕ ತಜ್ಞರಾಗಿ ಅಡ್ವೈಸರ್ ಆಗಿದ್ದರು, ವಿಶ್ವಸಂಸ್ಥೆಯಲ್ಲಿ ಒಬ್ಬ ಅಧಿಕಾರಿಯಾಗಿ ಕೆಲಸ ಮಾಡಿದರು. ಹೀಗೆ ಅವರು ಪಾಕಿಸ್ತಾನದಿಂದ ಬಂದವರು. ಅವ್ರ ತಂದೆ, ಅವರ ಇತಿಹಾಸ ಎಲ್ಲ ಸಾಕಷ್ಟು ಪತ್ರಿಕೆಗಳಲ್ಲಿ ಬಂದಿದೆ. ಆದರೆ ಆರ್ಥಿಕವಾಗಿ ತುಂಬ ಬುದ್ಧಿವಂತರು. ಈಸ್ ಎನ್ ಎಕಾನಮಿಸ್ಟ್. ಅದರಲ್ಲಿ ಬಹಳ ಅನುಭವವನ್ನು ಹೊಂದಿದಂಥ ವ್ಯಕ್ತಿ. ನರಸಿಂಹರಾವ್ ಪ್ರಧಾನಮಂತ್ರಿ ಆದಾಗ ದೇಶದ ಸ್ಥಿತಿ ತುಂಬ ಹದಗೆಟ್ಟಿತ್ತು. ಆಗ ನಮ್ಮ ದೇಶ ಚಿನ್ನನ 130 ಟನ್ನು ಚಿನ್ನನ ಹಣ ಹಾಕ್ತಾರೆ. ಅಂದರೆ ಎಂಥ ಭೀಕರವಾದ ಪರಿಸ್ಥಿತಿ ಇತ್ತು ಅಂತ ಅರ್ಥ ಮಾಡಿ. ಅಲ್ಲದೇ ಇದ್ದರೆ ನಮ್ಮ ದೇಶಕ್ಕೆ ತುಂಬ ಕೆಟ್ಟ ಹೆಸರು ಬರೋದು. ಆ ಸನ್ನಿವೇಶದಲ್ಲಿ ಇವರು ಹಣಕಾಸಿನ ಮಂತ್ರಿಯಾಗಿ ನರಸಿಂಹರಾವ್ ಸರ್ಕಾರದಲ್ಲಿ ಈ ದೇಶದ ಗೌರವವನ್ನು ಉಳಿಸಲಿಕ್ಕೆ ಆರ್ಥಿಕ ತಜ್ಞರಾಗಿ ತಮ್ಮ ಪ್ರಯತ್ನ ಪ್ರಾರಂಭ ಮಾಡಿದರು. ನಾನು ತುಂಬ ಕ್ರಿಟಿಸೈಸ್ ಮಾಡಿದ್ದೀನಿ. ಇದೆಲ್ಲ ದಾಖಲಾತಿದೆ. ಎಕನಾಮಿಕ್ ರಿಫಾರ್ಮ್ಸ್, ಲಿಬರಲೈಸೇಷನ್ನು, ಪ್ರೈವೇಟೈಸೇಷನ್ನು, ವಿದೇಶದಿಂದ ಹಣ ಬರ್ತಕ್ಕಂಥದ್ದಕ್ಕೆ ನಮ್ಮ ನೀತಿಯ ಮಾರ್ಪಾಡು, ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿದ್ರು. ಹೀಗೆ ಈ ಸುಧಾರಣೆಗಳನ್ನು ಅವರು ತಂದರು. ನಾನು ಆಗ ಏನೇನು ನಡೀತು, ಬೇರೆ ಬೇರೆ ಘಟನೆಗಳು, ಅವುಗಳನ್ನ ಹೇಳಲಿಕ್ಕೆ ಹೋಗಲ್ಲ, ಇವತ್ತು ಹೇಳಲೂಬಾರದು. ಆ ವಿಷಯ ಎಲ್ಲ ಗೊತ್ತಿದೆ ನನಗೆ. ನಾವು ಇವತ್ತು ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅದರಿಂದ ಅವ್ರ ಕಾಲದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಸಂಕಟದಲ್ಲಿತ್ತು ಅದನ್ನು ಸರಿಪಡಿಸಲಿಕ್ಕೆ ಸರ್ವ ಪ್ರಯತ್ನ ಮಾಡಿದ್ದಾರೆ. ಅದರಿಂದನೇ ಇವತ್ತು ಎಲ್ಲ ಹೇಳೋದು, ಪ್ರತಿಯೊಬ್ಬರು ಇಡೀ ರಾಷ್ಟ್ರದಲ್ಲಿ ಅವರ ಬಗ್ಗೆ ಒಂದೇ ಒಂದು ಹೇಳ್ತಾರೆ. ಈ ದೇಶ ಸಂಕಷ್ಟದಲ್ಲಿದ್ದಾಗ ಇದನ್ನು ಸರಿಪಡಿಸಲಿಕ್ಕೆ ಹಲವಾರು ಕ್ರಮಗಳನ್ನು ತೆಗೆದುಕೊಂಡು, ಏನಪ್ಪ ಅಂದರೆ ಹೇಳಿದಲ್ಲ, ಪ್ರೈವೇಟೈಸೇಷನ್, ಲಿಬರಲೈಸೇಷನ್, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್, ವಿದೇಶಿ ಹಣ ನಮ್ಮ ದೇಶಕ್ಕೆ ಬರೋದು. ಹೀಗೆ ಈ ಸುಧಾರಣೆಗಳನ್ನು ತೆಗೆದುಕೊಂಡು ನರಸಿಂಹರಾವ್ ಸರ್ಕಾರದಲ್ಲಿ 5 ವರ್ಷ ಹಣಕಾಸಿನ ಮಂತ್ರಿ ಆಗಿತ್ತು. ಅದಾದಮೇಲೆ ಅವರೇ ಪ್ರಧಾನಮಂತ್ರಿ. ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ದೇಶ ಆಳಿದ್ರು. ನೆಹರು, ಇಂದಿರಾ ಗಾಂಧಿ ಬಿಟ್ಟ ಮೇಲೆ 10 ವರ್ಷ ಪ್ರಧಾನಮಂತ್ರಿಯಾಗಿ ಕೆಲಸ ಮಾಡಿದ್ರು ಅವರೊಬ್ಬರೇ, ಬೇರೆ ಯಾರೂ ಇಲ್ಲ. ಸರಳ ಸಜ್ಜನ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ. ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ನಾವು ಇವತ್ತು ನಮ್ಮ ಪಕ್ಷ ಅಲ್ಲ, ಪಾರ್ಟಿ ವಿಷಯ ಅಲ್ಲ, ಒಬ್ಬ ದೇಶದ ಪ್ರಧಾನಮಂತ್ರಿ. ಕುಮಾರಸ್ವಾಮಿಯವರು ಬೆಳಿಗ್ಗೆ ಹೋಗಿ ಅವರ ಪಾರ್ಥಿವ ಶರೀರಕ್ಕೆ ನಮ್ಮ ಪಕ್ಷದ ಪರವಾಗಿ ವೈಯಕ್ತಿಕವಾಗಿ ಅವರು ಗೌರವ ಸಲ್ಲಿಸಿ ವಾಪಸ್ ಬರ್ತಾಯಿದ್ದಾರೆ.